ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಈ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಬಿಕಾಸ್ ಟುಡೇ ಐ ಆಮ್ ಗೋಯಿಂಗ್ ಟು ಮಂತ್ರಾಲಯ. ಎಸ್, ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಇದು ನನ್ನ ಡ್ರೀಮ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಸೊ ನಾನು ಗುರುವಾರ ಸ್ಟಾರ್ಟ್ ಮಾಡ್ದಾಗಲೇ ಅಂದ್ಕೊಂಡೆ ಹೋಗಬೇಕು ಅಂತ. ಲಾಸ್ಟ್ 5 ಮಂತ್ಸಿಂದ ಈ ಡ್ರೀಮ್ ಇತ್ತು. ಆ್ಯಂಡ್ ಲಾಸ್ಟ್ 2 ಮಂತ್ಸಿಂದ ತುಂಬಾ ಡಿಸ್ಕಸ್ ಮಾಡಿದ್ದೀವಿ, ಹೋಗಬೇಕು ಅಂತ ನಾನು ಪೂಜಾ ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ಸೊ ನಮ್ಮಿಬ್ರು ಬಿಗ್ಗೆಸ್ಟ್ ಡ್ರೀಮ್ ಅಂತಲೇ ಹೇಳ್ಬೋದು. ನಾವಿಬ್ರು ತುಂಬಾ ಡಿಸ್ಕಸ್ ಮಾಡಿದ್ದು ಹೋಗಬೇಕು ಅಂತ. ಬಟ್ ಆ ಟೈಮ್ ಇಷ್ಟು ಬೇಗ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ಇಷ್ಟು ಬೇಗ ನಮ್ಮನ್ನ ಕರೆಸ್ಕೊತಾ ಇದ್ದಾರೆ. ತುಂಬಾ ಖುಷಿಯಾಗಿದ್ದೀವಿ. ಆ್ಯಕ್ಚುಲಿ ಇವತ್ತು ಹೊರಟಿದ್ದೀವಿ ನಾವು. ಇವತ್ತು ಹೊರಟ್ರೆ ನಾಳೆ ಅಲ್ಲಿಗೆ ರೀಚ್ ಆಗ್ತೀವಿ. ಸೊ 3 ಗಂಟೆಗೆ ಬಸ್ ಇದೆ. ಸೊ ಈಗ ಟೈಮ್ ಬಂದು 2:30. ಇನ್ನು ಅರ್ಧ ಗಂಟೆ ಇದೆ. ಇನ್ನು ಅರ್ಧ ಗಂಟೆಲಿ ನಾನು ರೆಡಿ ಆಗಬೇಕು. ಈಗ ರೆಡಿಯಾಗಿ ಓಡ್ಬೇಕಾದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ಈಗ ಹೊರಟಿದ್ದೀನಿ. ನಮ್ಮ ಅಮ್ಮನ ಏನಂತಾರೆ ನೋಡೋಣ. ಸರಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬಾವ. ಹೊಡ್ಲಾ? ಬಾಯ್. ಬಾಯ್. ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೂ ಬರ್ತಿಲ್ಲ ಸುಮ್ಮನೆ. ಬಾಯ್. ಸೊ ಬಸ್ ಇನ್ನೂ ಬಂದಿಲ್ಲ. ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. 3:15 ಆಯಿತು, ಇನ್ನೂ ಬಸ್ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಸೊ ಈಗ ಹೊರಟಿದ್ದೀನಿ, ಬಸ್ ಹತ್ತಿದ್ದೀನಿ. ಸೊ ಈಗ ಪೂಜೆ ಬರ್ತಾಳೆ, ಇದೇ ಬಸ್ಸಿಗೆ ಜಾಯ್ನ್ ಆಗ್ತಾಳೆ. ಇವಾಗ ಹೋಗೋಣ. ಬೆಳ್ಳೂರು ಕ್ರಾಸ್ಗೆ ಹೋಗಿ ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದು ಆಮೇಲೆ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೋ. ಟಿಕೆಟ್ ತೊಗೊಂಡು ಆಲ್ರೆಡಿ 1 ಅವರ್ ಮೇಲಾದಮೇಲೆ ಟ್ರೈನ್ ಬಂತು. ಯಾವ ಬೋಗಿಲಿ ಹತ್ತಬೇಕು ನನಗೇನು ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದು. ಸೊ ನನಗೇನು ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಪೂಜೆ ಹಿಂದೆನೇ ಇದ್ದೆ. ಅಲ್ಲಿಂದ ಟ್ರೈನ್ ಹತ್ಕೊಂಡು ಡೋರ್ ಹತ್ರ ಬಂದು ನಿಂತ್ಕೊಂಡೆ. ವ್ಯೂ ನೋಡಿ ನಾನಂತೂ ಫಿದಾ ಆದೆ ಗುರು, ಸಖತ್ತಾಗಿತ್ತು. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ, ಒಲವಿನ ಗಡಿಯಲಿ ನನ್ನ ಪಾಳಿ. ಈಗ ತಾನೇ ಟ್ರೈನ್ ಹೇಳ್ದು ಎಲ್ಲರೂ ಹೊರಟಿದ್ದೀವಿ. ಎಲ್ಲರೂ ಅಂದರೆ ಪೂಜಾರ್ ಫ್ಯಾಮಿಲಿ ಎಲ್ಲ ಬಂದಿದ್ರು. ಸೊ ಅವ್ರ ಮಧ್ಯೆ ನಾನು ಒಬ್ಬಳೇ ಅಂತ ನನಗೆ ಫೀಲೇ ಆಗಲಿಲ್ಲ. ಬಿಕಾಸ್ ದೇರ್ ಆರ್ ವೆರಿ ಫ್ರೆಂಡ್ಲಿ. ಆ್ಯಂಡ್ ನನಗೇನು ಒಬ್ಬಳೇ ಅಂತ ಅನ್ನಿಸ್ಲಿಲ್ಲ. ಅವರು ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಅನ್ನೋ ಥರ ಇದ್ದರು. ಆ ಥರ ಎಲ್ಲ ಟ್ರೀಟ್ ಮಾಡಿದರು. ಸೊ ನನಗೆಲ್ಲೂ ಬೇಜಾರಾಗಲಿಲ್ಲ. ಆ್ಯಂಡ್ ರೈಲ್ವೆ ಸ್ಟೇಷನಿಂದ ಈಚೆಗೆ ಬಂದಮೇಲೆ ತುಂಬಾ ಆಟೋಗಳಿರ್ತವೆ. ಅದರಲ್ಲಿ ಒಂದು ಆಟೋ ಹತ್ಕೊಂಡು ದೇವಸ್ಥಾನಕ್ಕೆ ಹೊರಟು. ಆ್ಯಂಡ್ ಆಟೋ ಇಳಿದ ಮೇಲೆ ನಾನು ನಿಜವಾಗ್ಲೂ ಬಂದಿದ್ದೀನಾ ಅಂತ ನನಗೆ ತುಂಬಾ ಆಶ್ಚರ್ಯ ಆಯಿತು ಇಲ್ಲಿ ಬಂದಮೇಲೆ. ಆ್ಯಂಡ್ ಸಖತ್ ಖುಷಿ ಆಗ್ತಿತ್ತು. ಆ್ಯಂಡ್ ಇಲ್ಲಿಗೆ ಬಂದಮೇಲಂತೂ ನನ್ನ ಹಾರ್ಟ್ ಬೀಟ್ ರೈಸ್ ಆಗೋಯಿತು. ಬಿಕಾಸ್ ಎಷ್ಟೋ ಜನ ಹೇಳ್ತಾರೆ ಅವ್ರ ಪರ್ಮಿಷನ್ ಇಲ್ದಲೆ, ಅನುಗ್ರಹ ಇಲ್ದಲೆ ಬೃಂದಾವನಕ್ಕೆ ಕಾಲಿಡೋಕ್ಕೂ ಆಗಲ್ಲ ಅಂತ. ಸೊ ನನ್ನ ಕರೆಸ್ಕೊಂಡಿದ್ರಲ್ಲ ಅಲ್ಲಿಗೆ ಅಂತ ನಂಗೆ ತುಂಬಾ ಖುಷಿ ಆಯಿತು. ನನಗೆ ಸಖತ್ ಖುಷಿ ಆಯ್ತು. ಆ ಖುಷಿನ ಹೇಳ್ಕೊಳ್ಳೋದಕ್ಕೂ ಸಹ ಆಗಲಿಲ್ಲ. ಆ್ಯಂಡ್ ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ ಅಲ್ಲಿ ಹೊರಟು 3:30 ಆಗಿತ್ತು ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ. ಸೊ ಡೈರೆಕ್ಟ್ ಹೊಳೆಗೆ ಹತ್ರ ಹೋದೋ. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಒಂದು 4:15ಗೆಲ್ಲ ಸ್ನಾನ ಮುಗಿಸ್ಕೊಂಡು ಹೊರಟೆ. ಆಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟು ನಾನು ಪೂಜೆ ಐಟಮ್ಸ್ ತೊಗೊಂಡಿದ್ದೆ. ಸೊ ಇಲ್ಲಿ ಒಂದು 5 ಗಂಟೆ 6 ಗಂಟೆವರೆಗೂ ಕಾದಿದ್ದೀವಿ. 5:45ಗೆ ಗೇಟ್ ಓಪನ್ ಆಗುತ್ತೆ ಅಂತ ಅಂದರು. ನಾನು ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕೋಕೆ. ಆ್ಯಂಡ್ ಹೆವಿ ಜನ ಇದ್ದರು, ಹೆವಿ ರಶ್ ಇತ್ತು. ಸೊ ಎಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಟಿಫನ್ ಮಾಡಿ
ಎಲ್ಲ ಆರಾಮಾಗಿ ಸ್ವಲ್ಪ ಹೊತ್ತು ಕೂತಿದ್ದೋ ಇಲ್ಲಿ. ಹಂಗೆ ಒಂದು ವಿಡಿಯೋ ಮಾಡ್ಕೊತಿದ್ದೆ. ನನಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ಎಷ್ಟೋ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಂಗೆ. ನಿಮ್ಮ ಮಹಿಮೆ ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ. ಆ್ಯಂಡ್ ನಾನು ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತಾ. ನಂದೊಬ್ಳದ್ದು ಒಂದು ವಿಡಿಯೋ ಮಾಡಿಕೊಡು ಅಂತ ವಿಡಿಯೋ ಮಾಡಿಸ್ಕೊತಾ ಇದ್ದೆ. ನೂರು ನೂರು ಕೋಟಿ ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ. ಹಾಲು ಜನಿನಲ್ಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ ಆಣೆಯ ಮಾಡುವೆ ನೀನಗಿದು ಪ್ರೀತಿಯ. ಸೊ ಅಲ್ಲಿಂದ ಪ್ರಸಾದಕ್ಕೆ ಹೊರಟು. ಹೆವಿ ಜನ ಇತ್ತು, ತೊಳ್ಕೊಂಡು ತುಂಬಾ ಮೈಕೈ ನೋವಾಗೋಯ್ತು ನನಗಂತೂ. ಪ್ರಸಾದ ತೊಗೊಂಡು ತಿಂದೆ. ನಾನು ಪ್ರಸಾದ ತಿಂದು ಕಳೆದೋದೆ ಗುರು, ಸಖತ್ತಾಗಿತ್ತು ಪ್ರಸಾದ ಅಂತೂ. ಆ್ಯಂಡ್ ಅಲ್ಲಿಂದ ಆಟೋ ಮಾಡಿಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. 2 ಆಟೋ ಮಾಡಿದ್ರು. ಓಟ್ ಬತ್ತೀಯಾ ಟಾಟಾ ಎಲ್ಲೂ ನೋಡ್ದಂಗಿಲ್ಲ ಓಟ್ ಬಾ. ಆಮೇಲೆ ಪಂಚಮುಖಿಗೆ ಬಂದು ಅಲ್ಲೂ ತುಂಬ ರಶ್ ಇತ್ತು. ಅವಾಗ ಅಲ್ಲೆಲ್ಲ ಕೋತಿಗಳಿದ್ದು. ಸೊ ಅವ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಸಖತ್ ರಶ್ ಇತ್ತು. ಅದರಲ್ಲಿ ಒಂದು ರೋಲು ಸ್ಪೆಷಲ್ ಎಂಟ್ರಿ ಕೂಡ ಇತ್ತು ಅಲ್ಲಿ. ಸೊ ಇಲ್ಲಿ ತುಂಬಾ ರಶ್ ಇತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ಆಯ್ ಮಾಡಿ ಲಾಸ್ಟ್ ಮನೆಗೆ ಹೋಗ್ಬೇಕು. ಎಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ಯೂಟ್ಯೂಬಲ್ಲಿ ಬರ್ತೀರಾ ಆಯ್ ಮಾಡಿ. ಬಾಯ್ ಅನ್ನೋ ಟೈಮಲ್ಲಿ ಆಯ್ ಮಾಡ್ತೀಯಲ್ಲೋ. ಎಲ್ಲ ಮುಗಿಸ್ಕೊಂಡು ರಾಯಚೂರಿಗೆ ಬಂದು ಬಸ್ ಹತ್ತಿದ್ದೋ. ಫ್ರೀ ಬಸ್ ಅಲ್ವಾ ಅಂತ ಹತ್ಬಿಟ್ಟು. ಸೊ ತುಂಬಾ ಟಯರ್ಡ್ ಆದೆ. ಅಲ್ಲಿಂದ ನಿದ್ದೆನೂ ಹೆಂಗೋ ನಿದ್ದೆ ಮಾಡಿಕೊಂಡು ಜಾಸ್ತಿ ಫೋನ್ ನೋಡಲಿಲ್ಲ. ಸೊ ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿತ್ತು. ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಅಲ್ಲಿಂದ ಬಂದು ಬೆಳಗ್ಗೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ನಮ್ಮೂರಿಗೆ ಬಸ್ ಹತ್ತಿ ಬರ್ತಾಯಿದ್ದೀವಿ. ಸೊ ತುರುವೇಕೆರೆ ಬಸ್ ಸ್ಟ್ಯಾಂಡಿಗೆ ಬಂದು ಕೂತೆ ಫೈನಲಾಗಿ. ಸಖತ್ ನಿದ್ದೆ ಬರ್ತಿತ್ತು ಗುರು, ಸಖತ್ ಟಯರ್ಡ್ ಕೂಡ ಆಗಿದೆ. ಸೊ ನಮ್ಮೂರಿಗೆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೋ. ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೋ. ಸೊ ಹಾಯ್, ನಾನು ಈ ವ್ಲಾಗ್ನ ಎಂಡ್ ಮಾಡೋದು ಮರ್ತುಬಿಟ್ಟಿದ್ದೆ ನೆನ್ನೆ. ಆ್ಯಕ್ಚುಲಿ ತುಂಬಾ ಟಯರ್ಡ್ ಆಗಿದೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಬಸ್ಸಲ್ಲಿ ಲಾಂಗ್ ಜರ್ನಿ ಮಾಡಿರೋದು. ಸೊ ತುಂಬ ಟಯರ್ಡ್ ಆಗಿದೆ, ಅದಕ್ಕೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ ನೆನ್ನೆ. ಆ್ಯಂಡ್ ಮಂತ್ರಾಲಯಕ್ಕೆ ಹೋಗ್ಬಂದಿದ್ದು ನನಗೆ ತುಂಬಾ ನೆಮ್ಮದಿ ಅಂತ ಅನ್ನಿಸ್ತಿದೆ. ಆ್ಯಂಡ್ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿದೆ. ಆ ಖುಷಿನ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್. ಯಾಕೆ ಅಂದರೆ ನನಗೆ ಗೊತ್ತಾಗಿಲ್ಲ ಹೇಗೆ ಮಾಡಬೇಕು ಅಂತ. ಸೊ ಸುಮ್ಮನೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀನಿ.
ಆ ಖುಷಿಗೆ ನನಗೆ ಈ ವಿಡಿಯೋ ಮಾಡಬೇಕು ಅನ್ನೋದೇ ನನಗೆ ಮರ್ತೋಗ್ಬಿಟ್ಟಿತ್ತು. ವಿಡಿಯೋ ಮಾಡಬೇಕಾ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಜಸ್ಟ್ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಬ್ಯಾಕ್‌ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಸೊ ಬಾಯ್. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ.